ಜಡ್ಜು ಅಥವಾ 5 ಜನ ಜಡ್ಜು ಅದರ ಮುಂದೆ ನಡೀತಕ್ಕಂಥ ಲಾಯರ್ಗಳು ಅವರೇ ಮುಖ್ಯ ಆಗ್ತಾರೆ. ಅವರ ಮನಸ್ಥಿತಿ ಮೇಲೆ, ಅವರ ಚಾಣಾಕ್ಯತನದ ಮೇಲೆ ಈ ಕೇಸ್ ತೀರ್ಮಾನ. ಫೈನಲಿ ಚಂದ್ರು ಸರ್, ಇನ್ನು ಲಾಸ್ಟ್ ಕ್ವಶನ್. ಅಂಧಾಭಿಮಾನಿಗಳು ಅಂತ ಕರೀತಿದ್ದಾರೆ ಕೆಲವರು. ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ನಟ ದರ್ಶನ್ ಅವ್ರಿಗೊಂದು ಕೈದಿ ನಂಬರ್ ಸಿಗುತ್ತೆ, ಅದನ್ನ ಫ್ಯಾನ್ಸಿ ನಂಬರ್ ಆಗಿ ತಗೊಳ್ತಾರೆ, ಯಾರೋ ಕಾರ್ ಮೇಲೆ ಹಾಕೊಳ್ತಾರೆ, ಮಗು ಬಟ್ಟೆ ಮೇಲೆ ಹಾಕ್ತಾರೆ. ಏನ್ ಮೆಸೇಜ್ ಕೊಡ್ತಾ ಇದೆ ಸಮಾಜ? ಒಳ್ಳೇದಲ್ಲ. ನಿಮ್ಮ ಮಾಧ್ಯಮಗಳು ಮುಖ್ಯನ ತಿಳಿಸಿ, ಕೈದಿ ನಂಬರ್ ಕೊಡ್ತಕ್ಕಂಥದ್ದು ಅವ್ರ ಲೆಕ್ಕಕ್ಕೋಸ್ಕರ, ಅವನು ಕೈದಿ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಅಲ್ಲ, ಕೈದಿ ಅಂತ ದೊಡ್ಡದಾಗಿ ವೈಭವೀಕರಿಸೋಕ್ಕಲ್ಲ. ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಕೈದಿಗಳು ಅಪರಾಧಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ನಂಬರ್ ಕೊಡಲೇಬೇಕಾಗುತ್ತೆ. ಅವರೊಂದು ಫೈಲ್ ಮೇಂಟೈನ್ ಮಾಡೋಕ್ಕೆ, ಆ ಫೈಲ್ ಮೇಂಟೈನ್ ಮಾಡೋದಕ್ಕೆ ಅದನ್ನು ದೊಡ್ಡದು ಮಾಡ್ಕೊಂಡು ನಾವು ಕಾರ್ಗೆ ಹಾಕಿರ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ಕೆಟ್ಟದ್ದನ್ನು ಯಾಕೆ ನಾವು ನಮ್ಮ ಕುಟುಂಬದಲ್ಲಿ ಅದನ್ನು ತಂದು ಬೆಳೆಸ್ಕೋಬೇಕು? ಅದು ಒಳ್ಳೆಯದಲ್ಲ. ಅದಕ್ಕೆ ಎಲ್ಲೋ ಒಂದು ಕಡೆ ಅಂಥದ್ದನ್ನೆಲ್ಲ ಹಾಕ್ಕೋಬಾರ್ದು. ಅಂಥದ್ದನ್ನು ವ್ಯವಸ್ಥೆ, ಸಮಾಜ, ಮಠಾಧಿಪತಿಗಳು, ಹಿರಿಯರು ಇಂಥವರೆಲ್ಲ ಮನವಿ ಮಾಡೋದು ಒಳ್ಳೆಯದು ಅಂತ ನನಗನ್ನಿಸುತ್ತೆ. ಆಮೇಲೆ ಸರ್ಕಾರವು ಎಲ್ಲೋ ಒಂದು ಕಡೆ ಒಂದು ಇಡ್ತಾ ಇದೆ, ತನ್ನ ಸರ್ಕಾರ ಆದ್ದರಿಂದ ಇದೆಲ್ಲ ದಾರಿ ತಪ್ಪುತ್ತಾ ಇರೋದಪ್ಪ, ಇಂಥಲ್ಲೆಲ್ಲ ಹಾಕೊಂಡ್ರೆ ಅವ್ರನ್ನೂ ಒಳಗೆ ಹಾಕ್ತೀವಿ ಅಂತಕ್ಕಂಥ ಒಂದು ರೀತಿಯಲ್ಲಿ ಹೆದರಿಕೆ ಬರ್ತಕ್ಕಂಥ ಕಾನೂನು ಬರೋದು ಒಳ್ಳೆಯದು. ಮೋಸ್ಟ್ಲಿ ಇಂಥ ಪ್ರಕರಣಗಳಲ್ಲಿ CM ಸಿದ್ದರಾಮಯ್ಯನವ್ರನ್ನ ಮೆಚ್ಚಬೇಕು ಅಂತ ಅನ್ಸುತ್ತೆ. ಸ್ವತಂತ್ರ ಹ್ಯಾಂಡ್ಸ್ ಕೊಟ್ಟಿದ್ದಾರೆ ಪೊಲೀಸರಿಗೆ, ಈ ಪ್ರಕರಣದಲ್ಲಿ ನ್ಯಾಯ ಸಿಗೋ ಥರ ಕೆಲಸ ಮಾಡಿ ನೀವು ಅಂತ. ಅಲ್ಲ, ಅದೊಂದು ಭಾಳ ಅಲ್ಲ, ನಿಜವಾದ ಸ್ಥಿತಿ ಏನು ನಂಗೂ ಗೊತ್ತಿಲ್ಲ. ಅವರು ಹೇಳಿಕೆನೂ ನೋಡಿದೆ, ನಾನು ಸಾರ್ವಜನಿಕರ ಹೇಳಿಕೆನೂ ನೋಡಿದೆ, ಮತ್ತು ಅವ್ರಿಗೆ ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದಕ್ಕೂ ಈಲ್ಡ್ ಆಗೋದು ಬೇಕಾಗಿಲ್ಲ. ಒಬ್ಬ ಮುಖ್ಯಮಂತ್ರಿ ಆದವನು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕಾಗಿದೆ. ದರ್ಶನ್ಗೂ ಇಂಥದ್ದೇ ಆಗಬೇಕು ಅಂತ ಅವ್ರು ಹೇಳೋ ಹಕ್ಕಿಲ್ಲ ಅವರಿಗೆ. ಹೌದು, ಘಟನೆ ಹಿಂಗಾಗಿದೆ, ಸತ್ಯ ನಿಮಗೆ ಗೊತ್ತಾಗಿದೆ, ತಪ್ಪಿತಸ್ಥರಿಗೆ ಏನು ಕ್ರಮ ತಗೋಬೇಕು ಅದು ತಗೊಂಡ್ಲಿ ಕಾನೂನಾತ್ಮಕವಾಗಿ. ಅದನ್ನು ಸಿದ್ದರಾಮಯ್ಯನವರು ಆ ದಿಟ್ಟ ನಿಲುವಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕಾಗಿ ಅನೇಕ ವಿಚಾರಗಳನ್ನು ತಿಳಿಸಿದ್ದೀರಾ. ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಹಿರಿಯ ನಟ, ಹಿರಿಯ ಕಲಾವಿದರಾದಂತಹ ಮುಖ್ಯಮಂತ್ರಿ ಚಂದ್ರು ಅವರ ಮಾತು. ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಒಂದು ಉತ್ತಮ ಸಮಾಜ ಹೀಗೆ ಇರಬೇಕು, ನಮ್ಮ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.